ನಮಸ್ತೆ ವೀಕ್ಷಕರೇ, NR ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಾಗರಬಾವಿ ಹತ್ರ ನಿಮಗೆ 30x40 ಒಂದು ಬ್ಯೂಟಿಫುಲ್ ಹೌಸ್ನ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಈಗ ಪಾರ್ಕಿಂಗ್ ಏರಿಯಾಯಿಂದ ನಿಮ್ಗೆ ಏನೇನಿದೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ನೀವಿಲ್ಲಿ 2 ವೀಲರ್ಸ್ ಮತ್ತು ಎರಡು ಕಾರ್ ಕೂಡ ನಿಲ್ಲಿಸ್ಕೊಬೋದು. ಸೊ ನಿಮಗೆ ಈ ಪ್ರಾಪರ್ಟಿಲಿ ಕಾವೇರಿ ವಾಟರ್ ಜೊತೆಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು 10,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ ಇಲ್ಲಿ. ಆ್ಯಂಡ್ ಇದು ನಿಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಸೊ ಗ್ರೌಂಡ್ ಫ್ಲೋರಿಂದ ನಿಮಗೆ ಟಿಲ್ 3rd ಫ್ಲೋರ್ ತನಕ ನಿಮಗೆ ಲಿಫ್ಟ್ ಫೆಸಿಲಿಟಿ ಇದೆ. ಸೊ ಇದು ಲಿಫ್ಟ್ ಏರಿಯಾ ಜೊತೆಗೆ ನಿಮಗೆ UPS ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟಿ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿದು ಒಂದು ಸ್ಪೆಷಾಲಿಟಿ ಏನಂದರೆ, ನೀವು ಈ ಕಡೆ ಸೈಡ್ ನೋಡ್ತಿರ್ಬೋದು, ಎಂಟ್ರೆನ್ಸಲ್ಲೂ ನಿಮಗೆ ಒಂದು ರೋಡ್ ಇತ್ತು. ಸೊ ಈ ಕಡೆ ಸೈಡ್ ಕೂಡ ನಿಮಗೆ ರೋಡ್ ಇದೆ. ಸೊ ವೆಂಟಿಲೇಷನ್ಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿಂದನೂ ನೀವು ಪಾರ್ಕಿಂಗ್ಗೆ ಅಂತ 2 ವೀಲರ್ಸ್ ಏನಾದರೂ ಪಾರ್ಕ್ ಮಾಡ್ಕೊಬೋದು ಇಲ್ಲಿ. ಸೊ ಅದಕ್ಕೂ ಕೂಡ ಗೇಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ ಸರ್ವೆಂಟ್ ರೂಮ್ ಅಥವಾ ಏನಾದರೂ ಗೆಸ್ಟ್ ಬಂದಾಗ ಇರೋದಕ್ಕೆ ಅಂತ ಒಂದು ರೂಮ್ ಥರ ಮಾಡಿದ್ದಾರೆ ಇದನ್ನು. ಸೊ ನಾವೀಗ ಫಸ್ಟ್ ಫ್ಲೋರ್ಗೆ ಎಂಟರ್ ಆಗೋಣ. ಸೊ ನಿಮಗೆ ಕಂಪ್ಲೀಟ್ ಸೇಫ್ಟಿ ಪರ್ಪಸ್ಗೆ ಇಲ್ಲೆಲ್ಲ ನೋಡ್ಬೋದು ಗ್ರಿಲ್ಸ್ ಹಾಕಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ಗೆಲ್ಲ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ನೋಡಿ, ಇದು ನಿಮಗೆ ಮನೆ ಮುಂದೆ ಬಾಲ್ಕನಿ ಏರಿಯಾ ಥರ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಆ್ಯಂಡ್ ಎಂಟ್ರೆನ್ಸಿಂದನೂ ನಿಮಗೆ ತುಂಬ ಚೆನ್ನಾಗಿ ಡಿಸೈನ್ಸ್ದು ಫೀಲ್ ಬರಬೇಕು ಅಂತ ಈ ಥರ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಓಕೆ, ಎಂಟ್ರೆನ್ಸ್ ಡೋರಿಗೆ ನಿಮಗೆ ಕಂಪ್ಲೀಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೇಫ್ಟಿ ಪರ್ಪಸ್ಗೆ ಲಾಕ್ದು ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಅಗೈನ್ ನಿಮಗೆ ಸನ್ಲೈಟು ನೀಟಾಗಿ ಬರಬೇಕು ಅಂತ ಮನೆಗೆ ಈ ಥರ ಡಿಸೈನ್ದು ಗ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ಲಿವಿಂಗ್ ಏರಿಯಾ. ಇಲ್ಲಿ ನೀವು ಇದನ್ನು TV ಯೂನಿಟ್ ನೋಡ್ಬೋದು. ಸೊ ಇದು ನಿಮಗೆ PVC ಡಿಸೈನ್ಸ್ ಮಾಡಿದ್ದಾರೆ, ಜೊತೆಗೆ ಡಿಸೈನರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಏನಿದೆ ಇದು ಡಿಸೈನರ್ ಟೈಲ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ಇಲ್ಲಿ ಸಮ್ ಶೋ ಪೀಸಸ್ ಅರೇಂಜ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ. ಆ್ಯಂಡ್ ನೀವು ಫ್ಲೋರ್ ನೋಡ್ಬೋದು, ಇದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು. ಸೊ ಈ ಏರಿಯಾನ ಅವರು ಇಲ್ಲಿ ಏನಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಅಂದರೆ, ಇದನ್ನು ಶೂ ರ್ಯಾಕ್ ಆಗಿ ಯೂಸ್ ಮಾಡ್ಬೋದು ನೀವು. ಸೊ ಈ ಕಂಪ್ಲೀಟ್ ಏರಿಯಾನ ನೀವು ಶೂ ರ್ಯಾಕಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಇನ್ ಕೇಸ್ ನೀವೇನೋ ಸ್ಟೋರ್ ಮಾಡಬೇಕಿದ್ರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಲಿಫ್ಟ್ ಇದೆ. ಸೊ ಗ್ರೌಂಡ್ ಫ್ಲೋರಿಂದ ಟಿಲ್ 3rd ಫ್ಲೋರ್ ತನಕ ನಿಮಗೆ ಲಿಫ್ಟ್ ಅವೈಲಬಿಲಿಟಿ ಇದೆ. ಆ್ಯಂಡ್ ನೀವು ನೋಡ್ಬೋದು ಯೂಜ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಬೆಳಕು ಎಷ್ಟು ಚೆನ್ನಾಗಿ ಬೀಳ್ತಿದೆ. ಸೊ ನಿಮಗೆ ವೆಂಟಿಲೇಷನ್ಗೆ ಯಾವುದು ಪ್ರಾಬ್ಲಮ್ ಇರಲ್ಲ. ಓಕೆ, ಇಲ್ಲಿ ನೀವು ನೋಡ್ಬೋದು ದೇವ್ರ ಮನೆ ಇದೆ. ಆ್ಯಂಡ್ ದೇವ್ರ ಮನೆ ಮೇಲೆ ಏನೂ ಇರಬಾರ್ದು, ಯಾರೂ ನಡಿಬಾರ್ದು ಅನ್ನೋ ರೀಸನ್ನಿಂದ ಅವರು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಸೊ ಇದು ವಾಸ್ತು ಪ್ರಕಾರ ಕೂಡ ತುಂಬ ಒಳ್ಳೆಯದು. ಸೊ ನಿಮಗೆ ಸೈಡ್ಸು ಮತ್ತು ಡೋರ್ಸ್ ಎಲ್ಲ ಗ್ಲಾಸಿನ ಡೋರ್ಸ್ ಹಾಕಿದ್ದಾರೆ, ಜೊತೆಗೆ ಮೇಲ್ ಟಾಪ್ ಕೂಡ ಅದೇ ಹಾಕಿದ್ದಾರೆ. ಆ್ಯಂಡ್ ಫ್ರೇಮ್ಸ್ ಎಲ್ಲ ಟೀಕುಡ್ ಫ್ರೇಮ್ಸ್ ಬರುತ್ತೆ. ಸೊ ನಾವೀಗ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾಗೆ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದೊಂದು ಸ್ಮಾಲ್ ಸಪ್ರೇಷನ್ ಥರ ಮಾಡಿದ್ದಾರೆ ಹಾಲ್ಗೆ ಮತ್ತು ಡೈನಿಂಗ್ ಏರಿಯಾಗೆ. ಸೊ ಇದನ್ನು ಒಂದು ಯೂನಿಕ್ ಡಿಸೈನ್ ಆಗಿ ಮಾಡಿದ್ದಾರೆ. ಸೊ ಇದು ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಇಲ್ಲೂ ನಿಮಗೆ 2 ಯೂಜ್ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವೇನಾದರೂ ಫ್ರೇಮ್ಸ್ ಸಮಥಿಂಗ್ ಹಾಕಿ ಡೆಕೋರೇಟ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಡೈನಿಂಗ್ ಏರಿಯಾ ಜೊತೆಗೆ ಒಂದು ವಾಶ್ ಬೇಸಿನ್ ಬರುತ್ತೆ ವಿತ್ ಮಿರರ್ ಅಟ್ಯಾಚ್ ಮಾಡಿದ್ದಾರೆ.
ಸೊ ಇಲ್ಲಿ ನಿಮಗೆ ಇದೇನು ವಾಲ್ ಥರ ಕಾಣಿಸ್ತಾ ಇದೆ, ಇಲ್ಲಿ ಆ್ಯಕ್ಚುಲಿ ನಿಮಗೆ ಸ್ಟೋರೇಜ್ ಕೂಡ ಇದೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಎನಿಥಿಂಗ್ ರಿಲೇಟೆಡ್ ಟು ಕಿಚನ್ ಐಟಮ್ಸ್ ಅಥವಾ ನಿಮಗೆ ಡೈನಿಂಗ್ಗೆ ಬೇಕಾಗಿರೋ ಅಂಥದ್ದನ್ನ ನೀವು ಆ ಸ್ಟೋರೇಜ್ ಏರಿಯಾದಲ್ಲಿ ಸ್ಟೋರ್ ಮಾಡ್ಕೊಬೋದು. ಆ್ಯಂಡ್ ಅಗೈನ್ ವಾಶ್ ಬೇಸಿನ್ ಕೆಳಗೆ ಕೂಡ ನಿಮ್ಗೆ ಇಲ್ಲೂ ಸ್ಟೋರೇಜ್ ಬರುತ್ತೆ. ಈಗ ನಾವು ಕಿಚನ್ ಏರಿಯಾ ನೋಡೋಣ. ಇದು ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕಿಚನ್ ಏರಿಯಾದಲ್ಲಿ ನಿಮಗೆಲ್ಲ ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ ಫಾರ್ ಸ್ಟೋರೇಜ್. ಆ್ಯಂಡ್ ಇಲ್ಲೂ ಸ್ಟೋರೇಜ್ ಮಾಡಿದ್ದಾರೆ. ಸೊ ಈ ಕಂಪ್ಲೀಟ್ ಏರಿಯಾ ಸ್ಟೋರೇಜ್ ಮಾಡಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ, ಜೊತೆಗೆ ನಿಮಗೆ ಕಿಚನ್ ಹತ್ರನೇ ಯುಟಿಲಿಟಿ ಏರಿಯಾ ಮಾಡಿದ್ದಾರೆ. ನೀವು ವಾಷಿಂಗ್ ಮಿಷಿನ್ ಆ ಥರ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಲೆಫ್ಟಲ್ಲಿ ನಿಮ್ಗೊಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ನೀವು ಲಿವಿಂಗ್ ಏರಿಯಾದಲ್ಲಿ ನೋಡಿದ್ರೆ ಅಟ್ಲಾಂಟಿಕ್ ಗ್ರೇ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ರು. ಸೊ ನಿಮಗೆ ಇಲ್ಲಿ ಸ್ಟೆಪ್ಸು ನೀವು ಏನು ಯೂಸ್ ಮಾಡ್ತೀರಾ ಫಸ್ಟ್ ಫ್ಲೋರ್ಗೆ ಎಂಟರ್ ಆಗೋಕ್ಕೆ, ಇಲ್ಲಿ ನಿಮಗೆ ಇಂಡಿಯನ್ ಸತ್ವಾರಿಯ ಇಂಡಿಯನ್ ಮಾರ್ಬಲ್ಸ್ ಯೂಸ್ ಮಾಡಿರೋದು. ಸೊ ನೀವು ಫಸ್ಟ್ ಫ್ಲೋರ್ಗೆ ಎಂಟರ್ ಆದಾಗ ನಿಮಗೆ ಇಲ್ಲಿ ಲಿಫ್ಟ್ ನೋಡ್ಬೋದು ನೀವು. ಆ್ಯಂಡ್ ಈ ವಾಲ್ನ ಇವರು ಇಲ್ಲಿ ಮೇಸನ್ರಿ ವರ್ಕ್ ಅಂತ ಮಾಡಿದ್ದಾರೆ. ಸೊ ಆ ಕಾನ್ಸೆಪ್ಟಲ್ಲಿ ನಿಮಗೆ ಈ ಬಿಲ್ಡಿಂಗಲ್ಲಿ ಇಂಟೀರಿಯರ್ ಏನು ಥೀಮಲ್ಲಿ ಮಾಡಿದ್ದಾರೆ, ಸೊ ಅದೇ ಥೀಮ್ನ ಯೂಸ್ ಮಾಡಿ ಈ ವಾಲ್ನ ಬ್ಯೂಟಿಫುಲ್ಲಾಗಿ ಒಂದು ಡಿಸೈನ್ಸ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದು ನಿಮಗೆ ಇಂಡೋರ್ ಗಾರ್ಡನ್ ಆಗಿ ಮಾಡ್ಕೊಬೋದು ನೀವು, ಪ್ಲಾಂಟೇಶನ್ ಎಲ್ಲ ಮಾಡಿ. ಸೊ ಈಗ ನಾವು ರೂಮ್ ಎಂಡ್ ನೋಡೋಣ. ಸೊ ಇದು ಫಸ್ಟ್ ರೂಮ್. ಇಲ್ಲಿ ನೀವು ನೋಡ್ಬೋದು ಕಾಟ್ ಆಲ್ರೆಡಿ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದು ನಿಮಗೆ ಟಿ ವಿ ಯೂನಿಟ್ ಬರುತ್ತೆ. ಸೊ ಇದಕ್ಕೆ ಅಗೈನ್ ರೂಮ್ಸ್ಗೆ ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ನೀವು ಬಾತ್ರೂಮ್ಸಲ್ಲೆಲ್ಲ ಫಿಟ್ಟಿಂಗ್ಸ್ ಕಂಪ್ಲೀಟು ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡ್ಬೋದು. ಆ್ಯಂಡ್ ನೀವು ಈ ಏರಿಯಾ ಏನು ನೋಡ್ತಿದ್ದೀರಾ, ಇದು ವಾಕಿಂಗ್ ಕ್ಲೋಸೆಟ್ ಮಾಡಿದ್ದಾರೆ ಈ ರೂಮಲ್ಲಿ. ಸೊ ವಿತ್ ಲೈಟಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ನೀವು ನೋಡ್ಬೋದು ವಾರ್ಡ್ರೋಬ್ಸ್ ಒಳಗೂ ಕೂಡ ನಿಮ್ಗೆ ಓಪನ್ ಮಾಡಿದ ತಕ್ಷಣ ಲೈಟ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಹ್ಯೂಜ್ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಥರ ಈ ರೂಮ್ಗೆ ಅಟ್ಯಾಚ್ ಆಗಿರೋವಂಥದ್ದು. ನಾವೀಗ ನೆಕ್ಸ್ಟ್ ರೂಮ್ ನೋಡೋಣ. ಸೊ ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ನಿಮಗೆ. ಸೊ ಇಲ್ಲಿ ನಿಮಗೆ ಕಾಟ್ ಅಟ್ಯಾಚ್ ಮಾಡಿದ್ದಾರೆ ನೋಡಿ. ಇಂದ ಬ್ಯಾಕ್ಗ್ರೌಂಡಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಕಾನ್ಸೆಪ್ಟ್ಗೆ, ಲೈಕ್ ಬ್ರೌನ್ ಬ್ಲ್ಯಾಕ್ ಕಾನ್ಸೆಪ್ಟಿಗೆ ಏನು ಮ್ಯಾಚ್ ಆಗಬೇಕು ಆ ಥರ. ಆ್ಯಂಡ್ ಇದು ನಿಮಗೆ ಟಿ ವಿ ಯೂನಿಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಬಾಲ್ಕನಿ ಥರ ಮಾಡಿದ್ದಾರೆ. ಸೊ ಸೇಫ್ಟಿ ಪರ್ಪಸ್ಗೆ ದೇ ಹ್ಯಾವ್ ಕಂಪ್ಲೀಟ್ಲಿ ಕವರ್ಡ್ ದಿಸ್ ಸೈಡ್. ಆ್ಯಂಡ್ ಮೇಲೂ ಕೂಡ ಸ್ಕೈಲೈಟ್ ಕಾನ್ಸೆಪ್ಟ್ ಥರ ಮಾಡಿರೋದಕ್ಕೆ ಗ್ರಿಲ್ಸ್ ಹಾಕಿ ಗ್ಲಾಸ್ ಕೊಟ್ಟಿರೋದಕ್ಕೆ. ಸೊ ಅಗೈನ್ ಈ ರೂಮ್ಗೂ ಕೂಡ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈ ಏರಿಯಾನ ಅವರು ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಟೇಬಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕಂಪಾರ್ಟ್ಮೆಂಟ್ ಥರ ಮಾಡಿದ್ದಾರೆ. ಓಕೆ ನೋಡಿ, ಇದು ಅಗೇನ್ ನಿಮಗೆ ವಾಕಿಂಗ್ ಕ್ಲೋಸೆಟ್ ಮಾಡಿದ್ದಾರೆ ಈ ರೂಮಲ್ಲಿ. ಸೊ ಇಲ್ಲಿ ಒಂದು ಹ್ಯೂಜ್ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟು ನೀವು ಬಟ್ಟೆ ಅದೆಲ್ಲ ಸ್ಟೋರ್ ಮಾಡೋದಕ್ಕೆ ನಿಮಗೆ ಕಂಪ್ಲೀಟು. ಆ್ಯಂಡ್ ಈ ಸ್ಪೇಸ್ನ ನೀವು ಆ್ಯಕ್ಚುಲಿ ಆಕ್ಸೆಸರೀಸ್ ಏನಾದರೂ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಶೂ ರ್ಯಾಕ್ಗೆ ಅಂತ ಸ್ಲೈಡಿಂಗ್ ವಾರ್ಡ್ರೋಬ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕಂಪ್ಲೀಟ್ ಶೂಸ್ ಎಲ್ಲ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದು ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್.
ಸೊ ನೀವು ರೂಮ್ಸಲ್ಲೆಲ್ಲ ಏನು ನೋಡ್ತಿದ್ದೀರಾ, ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸೊ ಅದು ನಿಮಗೆ ವುಡನ್ ಫಿನಿಶ್ಡ್ ವೆಟ್ರಿಫೈಡ್ ಟೈಲ್ಸ್ ನೋಡ್ಬೋದು. ಅದಕ್ಕೆ ನಿಮ್ಗೆ ಈ ಥರ ವುಡನ್ ಕಾನ್ಸೆಪ್ಟಲ್ಲಿ ಕಾಣಿಸ್ತಿದೆ. ನಾವೀಗ ನೆಕ್ಸ್ಟ್ ಫ್ಲೋರ್ ನೋಡೋಣ. ಸೊ ಈ ಫ್ಲೋರಲ್ಲಿ ಅಗೇನ್ ನಿಮಗೆ ಇನ್ನೂ ಒಂದು ಕಿಡ್ಸ್ ರೂಮ್ ಅಂತ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಟಿ ವಿ ಯೂನಿಟ್ ಬರುತ್ತೆ ವಿತ್ ಲೈಟಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ ನಿಮ್ಗೆ ಆಲ್ರೆಡಿ. ಆ್ಯಂಡ್ ಈ ಸೈಡ್ನ ನಿಮಗೆ ಸ್ಟೋರೇಜಿಗೆ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈ ರೂಮಲ್ಲಿ ವಾಕ್ ಇನ್ ಕ್ಲೋಸೆಟ್ ಕಾನ್ಸೆಪ್ಟ್ ಮಾಡಿಲ್ಲ. ಸೊ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಮೇಲೆ ಕೆಳಗೆ ಕಂಪ್ಲೀಟ್ ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಯೂಜ್ ವಿಂಡೋಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಸೈಡಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ನ ಅಟ್ಯಾಚ್ ಮಾಡಿದ್ದಾರೆ, ಮಿರರ್ ವಿತ್ ಸಮ್ ಸ್ಟೋರೇಜ್. ಸೊ ಇದು ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ನೀವು ಫಸ್ಟ್ ಫ್ಲೋರಲ್ಲಿ ನೋಡಿದ ಥರ ಇಲ್ಲೂ ಕೂಡ ನಿಮಗೆ ಇಂಡೋರ್ ಗಾರ್ಡನ್ ಥರ ಮಾಡ್ಕೊಳ್ಳೋದಕ್ಕೆ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ನಿಮಗೆ ಕಂಪ್ಲೀಟ್ ಫಸ್ಟ್ ಫ್ಲೋರ್ ಆ್ಯಂಡ್ ಗ್ರೌಂಡ್ ಫ್ಲೋರ್ ವ್ಯೂ ಇರುತ್ತೆ. ಸೊ ಇಲ್ಲಿ ಮೇಲೆ ನೋಡ್ತಿರ್ಬೋದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ತನಕ ನಿಮಗೆ ಸನ್ಲೈಟ್ ಬರಬೇಕು ಅಂತ ಈ ಸ್ಕೈಲೈಟ್ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದಾರೆ. ಸೊ ಈಗ ನಾವು ಲಾಸ್ಟ್ 4th ರೂಮ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇದನ್ನು ಇವರು ಮಲ್ಟಿಪರ್ಪಸ್ ರೂಮ್ ಅಂತ ಮಾಡಿದ್ದಾರೆ. ಸೊ ಇನ್ ಕೇಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ವೈಸ್ ನಿಮ್ಗೆ ಏನಾದರೂ ಹೋಮ್ ಥಿಯೇಟರ್ ಮಾಡ್ಕೊಬೇಕಿದ್ರೆ ಅವರು ವಯರಿಂಗ್ನು ಕೂಡ ಹೋಮ್ ಥಿಯೇಟರ್ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದು ಕಂಪ್ಲೀಟ್ ಮಾಡಿದ್ದಾರೆ, ಆಲ್ರೆಡಿ ರೆಡಿ ಇದೆ. ಅಥವಾ ನೀವು ಇದನ್ನು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಬೇಕಿದ್ರು ಕೂಡ ಕನ್ವರ್ಟ್ ಮಾಡ್ಬೋದು. ಆರ್ ಜಿಮ್ಮಿಂಗ್ ಏರಿಯಾ ಅಥವಾ ಯೋಗಾಗೆ ಏನಾದರೂ ಯೂಸ್ ಮಾಡ್ಕೊಬೇಕಿತ್ತು ಅಂದರೂ ಯೂಸ್ ಮಾಡ್ಬೋದು ನೀವು. ಸೊ ಇದಕ್ಕೆ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈ ಏರಿಯಾ ನೀವು ನೋಡ್ಬೋದು, ಒಂದು ಫ್ಯಾಮಿಲಿ ಸಿಟ್ಔಟ್ ಅಥವಾ ಗೆಟ್ ಟುಗೆದರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ನೋಡಿ ಒಂದು ಕಟ್ಟೆ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಥವಾ ನೀವಿಲ್ಲಿ ಏನಾದರೂ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಅರೇಂಜ್ ಮಾಡಿಕೊಂಡು ಬಾಲ್ಕನಿ ಥರ ಮಾಡ್ಕೊಬೋದು. ಆ್ಯಂಡ್ ಮೇಲೂ ನಿಮಗೆ ಗ್ಲಾಸಿಂದ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಸೇಫ್ಟಿನೂ ಇರುತ್ತೆ ಈ ಥರ ಕವರ್ ಮಾಡಿರೋದಕ್ಕೆ. ಆ್ಯಂಡ್ ನಿಮಗೆ ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ. ನಾವೀಗ ಟೆರಸ್ ಏರಿಯಾದಲ್ಲಿದ್ದೀವಿ. ಸೊ ಇದಿಷ್ಟು ನಿಮಗೆ ಟೆರಸ್ ಏರಿಯಾ ಬರುತ್ತೆ. ಆ್ಯಂಡ್ ಇದು ನೀವು ಸ್ಕೈಲೈಟ್ ಏನು ನೋಡಿದ್ರಿ ನಿಮಗೆ ಫಸ್ಟ್ ಫ್ಲೋರ್ ತನಕ ಬರ್ತಿತ್ತು, ಅದಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗಿಲ್ಲಿ 2 ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಸೊ ಇದು ನೀವೇನಾದರೂ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು. ಸೊ ನಾವೀಗ ಈ ಪ್ರಾಪರ್ಟಿ ನೋಡಿದ್ವಿ. ಈ ಪ್ರಾಪರ್ಟಿ ನಿಮಗೆ SMV ಲೇಔಟ್ ಮತ್ತು 3rd ಬ್ಲಾಕಲ್ಲಿದೆ. ಆ್ಯಂಡ್ ಈ ಪ್ರಾಪರ್ಟಿ ಸುತ್ತಮುತ್ತ ಏನೇನಿದೆ ಅಂತ ನೋಡೋದಾದರೆ ಸುಮಾರು ಸ್ಕೂಲ್ಸ್ ಇದೆ. ಆಕ್ಸ್ಫರ್ಡ್ ಆಗಿರ್ಬೋದು, ವಿದ್ಯಾನಿಕೇತನ್ ಸ್ಕೂಲ್ ಇದೆ. ಆ್ಯಂಡ್ ಕಾಲೇಜಸ್ ಕೂಡ ಇದೆ, ಜೊತೆಗೆ ಸೂಪರ್ ಮಾರ್ಕೆಟ್ಗಳಿದೆ. ಆ್ಯಂಡ್ ನಿಮಗೆ ಔಟರ್ ರಿಂಗ್ ರೋಡ್ ಕೂಡ ನಿಯರ್ ಬೈ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲಿ ನೀವು ನೋಡ್ಬೋದು. ಅದು ನಿಮಗೆ ಕೆಂಗೇರಿ ಕನೆಕ್ಟ್ ಆಗುತ್ತೆ. ಸೊ ಈ ಪ್ರಾಪರ್ಟಿ ನಿಮಗೆ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಬರುತ್ತೆ. ಆ್ಯಂಡ್ ಡೋರ್ಸ್ ನಿಮಗೆ ಈಸ್ಟ್ ಫೇಸಿಂಗ್ ಇದೆ. ಸೊ ನಿಮ್ಗೆ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.